ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿನದಿಂದ ಕೇಳ್ತಾ ಇದ್ರಿ, ಅಕ್ಕ ನಮಗೆ ದಾಸವಾಳ ಗಿಡದಲ್ಲಿ ಈ ಕಲರ್ ಬೇಕು, ಡಬಲ್ ಪೆಟಲೆಲ್ಲ ಬೇಕು ಅಂತ ಕೇಳ್ತಾ ಇದ್ರಿ. ಇವತ್ತು ನಿಮಗೆ ನೀವು ಕೇಳ್ತಿದ್ದಂತಹ ಕಲ್ಲರೆಲ್ಲನೂ ಸಿಗುತ್ತೆ. ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಅಂದರೆ ಜಾಸ್ತಿನೂ ಇಲ್ಲ, ಗಿಡಗಳು ಸ್ವಲ್ಪ ಸ್ವಲ್ಪನೇ ಇರೋದು, ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ಆರೆಂಜು, ನನ್ನ ಗಾರ್ಡನ್ನಲ್ಲಿ ನೋಡಿರ್ತೀರಲ್ವ ಅದೇ ಥರ ಆರೆಂಜು. ಇನ್ನು ಇದನ್ನಂತೂ ತುಂಬ ಜನ ಕೇಳ್ತಾ ಇದ್ರಿ, ಹಂಗಾಗಿ ನಿಮಗೆ ಅಂತಲೇ ನಾನು ಈ ಕಲ್ಲರ್ನ ತೊಗೊಬಂದಿದ್ದೀನಿ. ಅದರಲ್ಲೂ ತುಂಬಾ ಚೆನ್ನಾಗಿದೆ ಈ ಕಲ್ಲರ್ ಅಂತೂ. ಕೆಲವೊಂದೊಂದ್ಸತಿ ನಾವೇ ಹುಡಿಕೊಂಡೋದಾಗ್ಲೂ ನಮಗೆ ಈ ಥರ ಕಲ್ಲರೆಲ್ಲ ಸಿಗೋದಿಲ್ಲ. ಹಾಗಾಗಿ ನನ್ನ ವ್ಯೂವರ್ಸ್ಗಳಿಗೋಸ್ಕರ ಒಳ್ಳೊಳ್ಳೆ ಕಲೆಕ್ಷನ್ನ ಕೊಡಬೇಕು ಅನ್ನೋದಕ್ಕೋಸ್ಕರ ನಾನು ತುಂಬ ಕಡೆ ಎಲ್ಲ ತಿರುಗಿ ನಾನು ಕಲ್ಲರ್ಗಳನ್ನ ಚಾಯ್ಸ್ ಮಾಡಿ ತೊಗೊಬಂದಿದ್ದೀನಿ. ಇನ್ನು ಇವೆಲ್ಲ ಡಬಲ್ ಪೆಟಲು, ಮತ್ತು ಇದರಲ್ಲಿ ಡಬಲ್ ಪೆಟಲು ಇದೆ, ಸಿಂಗಲ್ ಪೆಟಲ್ಗಳು ಇದ್ದಾವೆ. ಇನ್ನು ನೋಡಿ ಇದು ಆರೆಂಜು, ಇದು ಅಷ್ಟೇ ಸಿಂಗಲ್ ಪೆಟಲು. ಅವಾಗೆ ತೋರಿಸಿದ್ದು ಅದು ಡಬಲ್ ಪೆಟಲು. ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿದೆ. ಇನ್ನು ಒಂದೊಂದು ಕಲ್ಲರ್ಗೋಸ್ಕರ ನಾನು ಎಷ್ಟು ತಿರುಗ್ತೀನಿ. ಅದರಲ್ಲೂ ಕೆಲವೊಂದೊಂದ್ಸರಿ ಊಟನೂ ಸಹ ಇರೋದಿಲ್ಲ, ಅಷ್ಟು ಬಿಸಿಲು ಅಂದಂಗೆ ಅಷ್ಟು ತಿರುಗಿ ನಾನು ಅಷ್ಟೊಂದು ಕಲ್ಲರೆಲ್ಲ ನಾನು ನಿಮಗೆ ಅಂತಲೇ ಹುಡುಕಿ ತೊಗೊಂಡು ಬಂದಿರ್ತೀನಿ. ಕಷ್ಟಪಡೋರಿಗೆ ಮಾತ್ರನೇ ಗೊತ್ತಿರುತ್ತೆ ಕಷ್ಟದ ಬೆಲೆ ಏನು ಅಂತ. ಇನ್ನು ಕಷ್ಟನೇ ಪಡೆದಲೇ ತಿರುಗಿಕೊಂಡಿರ್ತಾರೆ ನೋಡಿ, ಅಂಥವರೇ ನಮಗೆ ಬೇಡದೇ ಇರೋ ಕಮೆಂಟೆಲ್ಲ ಹಾಕೋದು. ಕಷ್ಟ ಏನು ಅಂತ ಗೊತ್ತಿರೋರು ಯಾರು ಬೇಡದೇ ಇರೋ ಕಮೆಂಟೆಲ್ಲ ನಮಗೆ ಹಾಕೋದಿಲ್ಲ. ಇಂಥ ಕಮೆಂಟ್ಗಳಿಗೆಲ್ಲ ನಾನು ತಲೆನೂ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ನಾನು ಚಿಂತೆನೂ ಮಾಡೋಲ್ಲ. ನಾನು ನಂಬಿರೋದು ದೇವ್ರನ್ನ ಮಾತ್ರ. ದೇವರು ನನ್ನನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದೆ ಬಿಡೋದು ಇಲ್ಲ. ಇನ್ನು ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತು ನಾನು ಬೇಡ್ಕೊಂಡು ಹೋಗಿದ್ದೆ, ನನಗೆ ಬೇಕಾದಂತಹ ಕಲ್ಲರ್ಗಳೇ ಇವತ್ತು ನನಗೆ ಸಿಗಬೇಕು ಅಂದ್ಕೊಂಡು ಹೋಗಿದ್ದೆ. ನನಗೆ ಅದೇ ಥರನೇ ಸಿಕ್ತು. ಇನ್ನು ನೋಡಿ ಇದು ವೈಟಲ್ಲಿ ವೈಟು ಪಿಂಕ್ ಇದೆಯಲ್ಲ, ಇದಕ್ಕೆ ನೆಟ್ ಪ್ಯಾಕ್ ಇಲ್ಲ. ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಕೆಲವೊಂದು ಗಿಡಗಳಿಗೆ ನೆಟ್ ಪ್ಯಾಕ್ ಇಲ್ಲದೆ ಇರೋ ಗಿಡಗಳನ್ನ ತೋರಿಸಿ ಅಂತ. ಅದಕ್ಕೆ ನೆಟ್ ಪ್ಯಾಕ್ ಇಲ್ಲ. ಅಂದರೆ ಕೆಲವೊಂದೊಂದು ಗಿಡಗಳಲ್ಲಿ ನೆಟ್ ಪ್ಯಾಕ್ ಇರೋದಿಲ್ಲ, ಹಂಗಾಗಿ ನೀವು ಆ ಥರ ಗಿಡಗಳನ್ನ ತಗೊಂಡು ನೀವು ಈಸಿಯಾಗೂ ಸಹ ಬೆಳೆಸ್ಕೋಬೋದು. ನೋಡಿ ಇನ್ನು ಈ ಕಲ್ಲರು, ಅಂದರೆ ನಾನು ಈ ವಿಡಿಯೋದಲ್ಲಿ ಯಾವ್ಯಾವ ಕಲ್ಲರ್ ತೋರಿಸಿದ್ದೀನಿ ಅಷ್ಟು ಕಲ್ಲರು ಇದೆ. ಅಂದರೆ ಕೆಲವೊಂದು ಕಲ್ಲರಲ್ಲಿ ಒಂದೊಂದೇ ಇರುತ್ತೆ, ಕೆಲವೊಂದು ಕಲ್ಲರಲ್ಲಿ 3-4 ಗಿಡಗಳು ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಕಲ್ಲರ್ಗಳಂತೂ ಒಂದಕ್ಕಿನ್ನ ಒಂದು ಚೆನ್ನಾಗಿದೆ, ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಇದು ಡಬಲ್ ಪೆಟಲು, ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದು ಜಾಸ್ತಿ ಏನಿಲ್ಲ, 2 ಗಿಡನ 3 ಇದೆ ಅಷ್ಟೇ. ಅವಾಗೆ ಹೇಳ್ದಂಗೆ ಕಲ್ಲರ್ಗಳಂತೂ ಒಂದಕ್ಕಿನ್ನ ಒಂದು ತುಂಬ ಚೆನ್ನಾಗಿದೆ. ಅದರಲ್ಲೂ ಡಬಲ್ ಪೆಟಲು ಸಿಂಗಲ್ಲು ಎಲ್ಲ ಇದೆ. ಇನ್ನು ಇದು ಯೆಲ್ಲೋ ಕಲ್ಲರು, ಅವಾಗೆ ಯೆಲ್ಲೋ ತೋರಿಸಿದ ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಇದು ಒಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ, ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ. ಇನ್ನು ಮಳ್ಳೆ ಹೂವಿನ ಗಿಡ ಮತ್ತು ಕಾಕ್ಟ ಗಿಡ ಅಂದರೆ ಈ ಪಿಂಕ್ ಮೊಗ್ಗಿರುತ್ತೆ, ಅರಳದ ಮೇಲೆ ವೈಟ್ ಆಗುತ್ತೆ ಅಂತ ಹೇಳಿದಲ್ಲ ಅದು, ಮತ್ತು ಸೂಜಿ ಮಲ್ಲಿಗೆ ಗಿಡ ಇಷ್ಟು ಇದೆ. ಮತ್ತು ಇನ್ನು ಗುಲಾಬಿನಲ್ಲಿ ಈ ಕಲ್ಲರ್ ಇದೆ, ಅಂದರೆ ಪಿಂಕ್ ಕಲ್ಲರಲ್ಲಿದೆ, ಮತ್ತು ಇನ್ನು ಗಣೇಶ ಕಲ್ಲರಲ್ಲಿ ಒಂದು 2 ಇದೆ ಅಷ್ಟೇ. ಇನ್ನು ನೋಡಿ ಇದು ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಆಗುತ್ತೆ ಅನ್ನಲ್ಲ, ಅದೇ ಇದು ಕಾಕ್ಟ ಗಿಡ. ಇನ್ನು ಸೀಬೆಹಣ್ಣಿನ ಗಿಡನೂ ಅಷ್ಟೇ ಒಂದೇ ಇರೋದು. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ಇನ್ನು ಮರುಗ ದವನ, ಇನ್ನು ಸುಗಂಧರಾಜ ಗೆಡ್ಡೆನಲ್ಲೂ ಅದು ತ್ರಿಬ್ಬಲ್ ಎಳೆ ಬರುತ್ತೆ ನೋಡಿ, 3 ಎಳೆ ಬರುತ್ತಲ್ಲ ಆ ಥರ ಇದೆ ಸಿಂಗಲ್ಲು ಇದೆ. ಇನ್ನು ಕರ್ಬೇವಿನ ಸಸಿನೂ ಕೇಳ್ತಾ ಇದ್ರಿ, ಹಂಗಾಗಿ ಕರ್ಬೇವಿನ ಸಸಿ ಇದೆ. ಇದು ವೈಟು ಸಿಂಗಲ್ ಪೆಟಲು ವೈಟ್ ಕಲ್ಲರು ಇದು. ಅದು ಇನ್ನೊಂದು ಪಿಂಕು ಬಂದು ವೈಟು ಬರುತ್ತಲ್ಲ ಅದೇ ಬೇರೆ, ಇದೇ ಬೇರೆ, ಅಂದರೆ 2 ವೆರೈಟಿ ಇದೆ. ಇನ್ನು ನೋಡಿ ಈ ಥರದ್ದು, ಅಂದರೆ ಇದು ತ್ರಿಬ್ಬಲ್ ಎಳೆ ಬರುತ್ತೆ, ಮತ್ತು ಇನ್ನೊಂದು ಸಿಂಗಲ್ ಬರುತ್ತೆ, ಅದು 2 ಇದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. 2 ಗಿಡ ಹಾಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದು ಸುಗಂಧರಾಜ ಹೂವು 3 ಎಳೆ ಇದೆ ಅನ್ನಲ್ಲ, ಅದನ್ನು ಒಂದೊಂದು ಇಟ್ರೂ ಫೋಟೋಕ್ಕೂ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ದೇವ್ರ ಮನೆಯೆಲ್ಲ ಫುಲ್ಲು ಘಮ ಘಮ ಅಂತಿರುತ್ತೆ, ಅಷ್ಟು ಪರಿಮಳ ಇರುತ್ತೆ ಈ ಸುಗಂಧರಾಜ ಹೂವು. ಪರಿಮಳ ಇರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಅದರಲ್ಲೂ ಇದೇನು ಸೀಸನ್ ಅಂತ ಏನಿಲ್ಲ, ವರ್ಷ ಇಡೀ ಹೂ ಬಿಡುತ್ತೆ ಇದು. ತುಂಬ ಜನ ಅವಾಗೆ ಕೇಳ್ತಾ ಇದ್ರಿ, ಅಂದರೆ ನಾನು ಅದು ಗರಿ ಬರಲಿ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನೋಡಿ ಇವಾಗ ಇದು ಗಣೇಶ ಕಲ್ಲರು ಗುಲಾಬಿ, ಅಂದರೆ ಆರೆಂಜ್ ಇದೆ, ಗಣೇಶ ಕಲ್ಲರ್ ಇದೆ, ಪಿಂಕ್ ಇದೆ, 3 ಇದೆ. ಇನ್ನು ಇದು ಕನಕಾಂಬರ ಕಲ್ಲರು ಡಬಲ್ ಪೆಟಲು ದಾಸವಾಳ. ಇದು ಕಲ್ಲರು ತುಂಬ ಚೆನ್ನಾಗಿದೆ. ಇನ್ನು ಈ ಕಲ್ಲರಲ್ಲಿ ಒಂದಿದೆ ಗುಲಾಬಿ, ಹಂಗಾಗಿ ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಇನ್ನು ಮಳ್ಳೆ ಹೂವಿನ ಗಿಡ, ತುಂಬ ಜನ ಮಳ್ಳೆ ಹೂವಿನ ಗಿಡ ಎಲ್ಲ ಕೇಳ್ತಾ ಇದ್ರಿ, ಹಾಗಾಗಿ ಇವತ್ತು ಸ್ವಲ್ಪ ಮಳ್ಳೆ ಹೂವಿನ ಗಿಡ ಇದೆ. ಇನ್ನು ಇದು ಶಂಖಪುಷ್ಪ,
ಇದರಲ್ಲಿ 2 ಕಲರ್ ಇದೆ, ಪರ್ಪಲ್ ಒಂದಿದೆ, ಈ ಥರ ಒಂದಿದೆ. ಪರ್ಪಲ್ ಇನ್ನೂ ಸಣ್ಣ ಸಸಿಗಳು ಅದಕ್ಕೆ ಈ ಕಲರಲ್ಲಿ ಇದೆ. ಅಂದರೆ 2 ಗಿಡ ಇತ್ತು, 1 ಗಿಡ ಸೇಲ್ ಆಯಿತು, ಇನ್ನು ಒಂದಿದೆ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಅಂದರೆ ತುಂಬ ಚೆನ್ನಾಗಿ ಹೂವೆಲ್ಲನೂ ಬಿಡುತ್ತೆ. ಇದು ಶಂಖಪುಷ್ಪ. ನನಗೆ ಸಿಂಗಲ್ ಪೇಟಲ್ಲೆಲ್ಲ ಏನು ಅಷ್ಟೊಂದು ಇಷ್ಟ ಆಗಲ್ಲ, ಡಬಲ್ ಪೇಟಲಲ್ಲೇ ಜಾಸ್ತಿ ಇಷ್ಟ ಆಗೋದು. ಹಂಗಾಗಿ ನನ್ನ ಗಾರ್ಡನ್ನಲ್ಲಿ ಡಬಲ್ ಪೇಟಲ್ಲೇ ಇರೋದು. ಇನ್ನು ನೋಡಿ ಮರ್ಗ, ದವನ, ಕನಕಾಂಬ್ರ ಇದೆಲ್ಲ ಇದೆ. ಅಂದರೆ ಏನೆಲ್ಲ ಗಿಡಗಳು ಸಿಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಆಮೇಲೆ ನೀವು ಅದು ಸಿಗುತ್ತಾ ಇದು ಸಿಗುತ್ತಾ ಅಂತ ದಯವಿಟ್ಟು ಕೇಳಬೇಡಿ. ಮತ್ತು ವಿಡಿಯೋನ ನನಗೆ ಕಳಿಸಿ, ಫೋಟೋ ಕಳಿಸಿ ಅಂತ ಎಲ್ಲ ಕೇಳಬೇಡಿ. ಯಾಕೆಂದರೆ ನನಗೆ ಅಷ್ಟೊಂದು ಸಮಯ ಇಲ್ಲ, ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಮನೆ ಕೆಲಸ, ಗಾರ್ಡನ್ ಕೆಲಸ, ಪ್ರತಿಯೊಂದು ಕೆಲಸ ನಾನು ಒಬ್ಬಳೇ ಮಾಡಬೇಕು. ಹಾಗಾಗಿ ಆ ವಿಡಿಯೋ ಪೂರ್ತಿ ನೋಡಿ. ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇನ್ನು ನೋಡಿ ಇದೇ ಒಂಥರ ಕಲರು, ಮತ್ತು ಇನ್ನೊಂದು ಥರ ಇದರಲ್ಲೇ ಬೇರೆ ಇನ್ನೊಂದು ಥರ ವೆರೈಟಿ, 2 ವೆರೈಟಿ ಇದೆ. ತುಂಬ ಚೆನ್ನಾಗಿದೆ ಅದು ಹೂವು. ನೋಡಿ ಕನಕಾಂಬ್ರ ಗಿಡ, ಈ ಕನಕಾಂಬ್ರ ಗಿಡನೂ ಅಷ್ಟೇ ಒಂದು 3-4 ಗಿಡ ಹಾಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಹೂವೆಲ್ಲನೂ ಬಿಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.